ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಶ್ ಬಂದು ಆಲೂ ಮಟರ್ ಪಲ್ಯ. ಮೊದಲಿಗೆ ನಾನಿಲ್ಲಿ ಒಂದು 3 ಮಧ್ಯಮ ಗಾತ್ರದ ಆಲೂಗಡ್ಡೆಯನ್ನು ತೊಳೆದು ಈ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕೋತಿದ್ದೀನಿ ನೋಡಿ. ಆನಂತರ ಇದಕ್ಕೆ ಹಸಿ ಬಟಾಣಿನ 1 ಕಪ್ನಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಕುದಿಯಕ್ಕೆ ಬಿಡ್ತಿದ್ದೀನಿ ನೋಡಿ. ಕುದ್ದಾದ್ಮೇಲೆ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಆಮೇಲೆ ಒಂದು ಬಾಣಲಿಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಚಿಟಪಟ ಅಂದಮೇಲೆ ಹಸಿ ಬಟಾಣಿನ ಹಾಕ್ಕೋತಿದ್ದೀನಿ. ಇವೆರಡು ಸ್ವಲ್ಪ ಬೆಂದಾದ್ಮೇಲೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆನಂತರ ಒಂದು ಸ್ವಲ್ಪ ಅದೇ ಎಣ್ಣೆಲಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ. ಇದು ಗೋಲ್ಡನ್ ಬಣ್ಣ ಬರೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನಂತರ ಬೆಂದಿರೋ ಆಲೂಗಡ್ಡೆನ ಈ ಥರ ಕಟ್ ಮಾಡಿಟ್ಕೊಂಡು ಅದಕ್ಕೇ ಇಲ್ಲೇ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಾಣಲಿಲಿ ಹಸಿಮೆಣ್ಸಿಕಾಯಿ ಪೇಸ್ಟು, ನೀವು ಬೇಕಾದರೆ ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ನೀವಿಲ್ಲಿ ನೋಡಿ. ಅದನ್ನೇ ಇಲ್ಲಿ ಇದೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಬಾಣಲಿ ಚಿಕ್ಕದಾಗುತ್ತೆ ಅಂತ ಇಲ್ಲಿ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಸಕ್ಕರೆ, ಶೈನಿಯಾಗಿ ಬರಲಿ ಅಂತ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದೇ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣಿದ್ರೆ ಹುಣಸೆಹಣ್ಣು, ಇಲ್ಲ ನಿಂಬೆಹಣ್ಣು, ಹುಣಸೆಹಣ್ಣಿಗಿಂತ ನಿಂಬೆಹಣ್ಣನ್ನ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಇದು ದೋಸೆಗೆ ಚಪಾತಿಗೆ ಕೂಡ ಕಾಂಬಿನೇಷನ್ ಆಗುತ್ತೆ. ಬನ್ನಿ ದೋಸೆ ಮಾಡ್ಕೊಳ್ಳೋಣ. ಮೊದಲಿಗೆ ಹಂಚು ಕಾಯಕ್ಕೆ ಬಿಟ್ಬಿಟ್ಟು ನೀರನ್ನು ಸಿಂಪಡಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಗರಿಯಾಗಿ ಬರುತ್ತೆ ಅಂತ ನೋಡಿ. ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ಬಟರು, ಇಲ್ಲ ಅಂತಂದರೆ ಎಣ್ಣೆ ಬೇಡ ಅಂದರೆ ಸ್ವಲ್ಪ ಬಟರ್ ಕೂಡ ಹಾಕೋಬೋದು ನೀವಿಲ್ಲಿ ನೋಡಿ ಯಾವ ರೀತಿ ಗರಿಯಾಗಿ ಬರುತ್ತೆ ಅಂತ ನೋಡಿ. ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೇ ನಾನು ಆಲೂ ಬಟರ್ ಪಲ್ಯನ ಹಾಕ್ಕೊಂಡು ನೋಡಿ ಈ ಥರ ಸರ್ವ್ ಮಾಡ್ಕೊತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.